ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ನಿನ್ನೆ ಎಲ್ಲರೂ ತಮ್ಮ ಸೆಕೆಂಡ್ ರೌಂಡ್ ಮಾಕ್ ರಿಸಲ್ಟ್ಸನ್ನು ನೋಡಿದ್ದೀರಾ. ಹಾಗೆ ಒಂದಿಷ್ಟು ಸ್ಟೂಡೆಂಟ್ಸ್ ಏನಂತ ಹೇಳಿದ್ರಿ, ನನಗೆ ಬೇಕಾಗಿರೋ ಕಾಲೇಜೇ ಸಿಕ್ಕಿದೆ ಅಕ್ಕ, ಬಟ್ ಫೈನಲಲ್ಲೂ ಕೂಡ ಅದೇ ಅಲಾಟ್ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಹಾಗೆ ಒಂದಿಷ್ಟು ಸ್ಟೂಡೆಂಟ್ಸ್ ಏನಂತ ಕೇಳಿದ್ರಿ, ನನಗೆ ಬೇಕಾಗಿರೋಂಥ ಕಾಲೇಜ್ ಕಟ್ ಆಫ್ ನಿಯರ್ ಇದೆ ಅಕ್ಕ, ಬಟ್ ನನಗೆ ಫೈನಲಲ್ಲಿ ಅದು ಅಲಾಟ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರಿ. ತುಂಬ ಈ ಥರ ಕ್ವಶನ್ಸ್ ಕೇಳ್ತಾ ಇದ್ರಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಾನು ಟ್ರೈ ಮಾಡಿದ್ದೀನಿ, ಕಂಪ್ಲೀಟಾಗಿ ನಾನು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಇನ್ನೂ ಕೂಡ ಉಳಿದ್ರು ನೀವು ಕಮೆಂಟ್ ಮಾಡ್ಬೋದು, ಐ ವಿಲ್ ಟ್ರೈ ಟು ರಿಪ್ಲೈ ಯು. ಓಕೆ, ಎಸ್. ಇಲ್ಲಿ ನೀವು ನೋಡ್ಬೋದು KCET 2026 ರೌಂಡ್ 2 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ವಿಲ್ ಯು ಗೆಟ್ ದ ಸೇಮ್ ಕಾಲೇಜ್? ಓಕೆ, ಇಲ್ಲಿ ಮಾಕ್ ಇಸ್ ನಾಟ್ ಈಕ್ವಲ್ ಟು ಫೈನಲ್ ಅಂತ ಇದೆ. ಲೆಟ್ಸ್ ಫೈಂಡ್ ಔಟ್ ಏನಿದು ಅನ್ನೋದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ. ಈಗ ಮಾಕಲ್ಲಿ ಸಿಕ್ಕಿರೋದು ಫೈನಲ್ ಸಿಗೋಲ್ಲ ಅಕ್ಕ ಅಂತೆಲ್ಲ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಏನು ಪ್ರೊಸೆಸ್, ಏನು ಹೇಗಿರುತ್ತೆ ಅನ್ನೋದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ. ಸೊ ಏನು ಹಾಫ್ ಇನ್ಫಾರ್ಮೇಷನ್ ತೊಗೊಂಡು ಹಾಗೆ ಅಕ್ಕ ಹೀಗೆ ಹೇಳಿದ್ರಿ ಅಂದರೆ ಏನೂ ಯೂಸ್ ಆಗೋದಿಲ್ಲ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ಹಿಯರ್ ಯು ಕ್ಯಾನ್ ಸಿ ವಾಟ್ ಈಸ್ ಮಾಕ್ ಅಲಾಟ್ಮೆಂಟ್ ನಾವು. ಈಗ ಪ್ರತಿ ವರ್ಷ ಯಾವ ರೀತಿ ಇತ್ತು, ನಮಗೂ ಕೂಡ ಫಸ್ಟ್ ರೌಂಡ್ಗೆ ಮಾತ್ರ ಮಾಕ್ ಇತ್ತು, ಬಟ್ ಈ ಸತಿ ಸೆಕೆಂಡ್ ರೌಂಡ್ಗೂ ಕೂಡ ಮಾಕ್ ಅಲಾಟ್ಮೆಂಟ್ ಆಗಿದೆ. ಸೊ ಯಾಕೆ ಅನ್ನೋದನ್ನು ಈಗಾಗಲೇ 1-2-3 hours ಬಿಫೋರ್ KEAದವರು ವಿಡಿಯೋ ಹಾಕಿದ್ದಾರೆ ಯೂಟ್ಯೂಬ್ನಲ್ಲಿ. ಸೊ ಯು ಹ್ಯಾವ್ ಟು ವಾಚ್ ದಟ್ ವಿಡಿಯೋ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಆ ವಿಡಿಯೋನ ವಾಚ್ ಮಾಡೋದನ್ನು ಮರಿಬೇಡಿ. ವೈ? ಬಿಕಾಸ್ ಏನು ಪ್ರೊಸೆಸ್ ನೆಕ್ಸ್ಟ್ ಏನಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸಿದ್ದಾರೆ. ಓಕೆ, ಅದರಲ್ಲಿ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಉಳಿದ್ರೆ ಕೇಳ್ಬೋದು, ಬಟ್ ಅಲ್ಲಿ ಸರ್ ಅವರು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನೀಡಿದ್ದಾರೆ. ಈ ವಿಡಿಯೋನ ತಪ್ಪದೇ ವಾಚ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಅವರು ಆ ವಿಡಿಯೋದಲ್ಲಿ ಹೇಳಿದರು, ನಾನು ಇಲ್ಲಿ ನಿಮಗೆ ಶಾರ್ಟಾಗಿ ಹೇಳ್ಬಿಡ್ತೀನಿ. ಏನಂತ ಹೇಳಿದ್ರಂದರೆ, ಮಾಕ್ ಅಲಾಟ್ಮೆಂಟ್ ಅವ್ರು ಆಗಲೇ ಹೇಳಿದಾಗೆ ಮೆಡಿಕಲ್ ಸ್ಟೂಡೆಂಟ್ಸನ್ನ ಈಗ ಕಂಬೈನ್ ಮಾಡಿರೋ ಕಾರಣ ಅವರು ನೀಡಬೇಕಾಯಿತು. ಹಾಗೆ ಅದರಲ್ಲಿ ನಿಮಗೆ ಅಡ್ವಾಂಟೇಜೇ ಇದೆ, ಏನೂ ಡಿಸ್ಅಡ್ವಾಂಟೇಜ್ ಆಗಿಲ್ಲ. ಈಗ ತುಂಬ ಸ್ಟೂಡೆಂಟ್ಸ್ ಏನಂತ ಕೇಳ್ತಾ ಇದ್ರಿ, ನನಗೆ ನಾನು ತಪ್ಪಿ ಹಾಕಿಬಿಟ್ಟಿದ್ದೆ ಅಕ್ಕ, ನನಗೀಗ ಅಲೌಟ್ ಆಗಿದೆ, ನಾನು ಲಿಸ್ಟನ್ನ ಚೇಂಜ್ ಮಾಡ್ತೀನಿ ಅಂತೆಲ್ಲ ಒಂದಿಷ್ಟು ಸ್ಟೂಡೆಂಟ್ಸ್ ಹೇಳ್ತಾ ಇದ್ರಿ. ರೈಟ್, ಅಂಥ ಸ್ಟೂಡೆಂಟ್ಸ್ಗೆ ಎಲ್ಲ ಈಗ ಹೆಲ್ಪ್ ಆಗಿದೆ. ಹೌದಾ, ನಿಮಗೆ ಅಡ್ವಾಂಟೇಜೇ ಇದೆ, ಇದು ಡಿಸ್ಅಡ್ವಾಂಟೇಜ್ ಏನೂ ಇಲ್ಲ. ಓಕೆ, ಯಾಕಂದರೆ ನಮ್ಮ ಟೈಮಲ್ಲಿ ಎಲ್ಲ ಸೆಕೆಂಡ್ ರೌಂಡ್ಗೆಲ್ಲ ಮಾಕ್ ಇರಲಿಲ್ಲ, ಆಮೇಲೆ ಆ್ಯಡ್ ಮಾಡುವಂಥ ಆಪ್ಷನ್ನು ಕೂಡ ಇರಲಿಲ್ಲ. ಈಗ ನಿಮಗೆ ಎಲ್ಲ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಪುಟ್ ಯುವರ್ ಆಪ್ಷನ್ ಎಂಟ್ರಿ ಎಫಿಷಿಯೆಂಟ್ಲಿ. ಓಕೆ, ಎಸ್, ಯು ಕ್ಯಾನ್ ಸಿ ಹಿಯರ್ ವಾಟ್ ಈಸ್ ಮಾಕ್ ಅಲಾಟ್ಮೆಂಟ್. ನಿಮ್ಗೆ ಈಗಾಗಲೇ ಗೊತ್ತಿದೆ. ಈಗ ದಿಸ್ ಈಸ್ ನಾಟ್ ಯುವರ್ ಫೈನಲ್ ರಿಸಲ್ಟ್. ಓಕೆ, ದಿಸ್ ಈಸ್ ಮಾಕ್ ಓನ್ಲಿ. ಈಗ ಏನು ಮಾಕ್ ಅಲಾಟ್ಮೆಂಟ್ ಆಗಿದೆ, ಮತ್ತು ಈಗ ನೀವು ಎಡಿಟ್ ಮಾಡ್ಬೋದು. ಇದಾದಮೇಲೆ ಏನು ಪ್ರೊವಿಷನಲ್ ಏನು ಬರುತ್ತೆ, ಅದರ ರಿಸಲ್ಟ್ ನಿಯರ್ಲಿ 99% ನಿಮ್ಮ ಫೈನಲ್ ರಿಸಲ್ಟ್ಗೆ ಸೇಮ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಮತ್ತೇನಕ್ಕ ಪ್ರೊವಿಷನಲ್ ರಿಸಲ್ಟ್ ಅಂತ ಹೇಳ್ತಾ ಇದ್ದೀರಿ ಅಂತ ಕೇಳಿದರೆ, ಎಸ್, ಫೈನಲ್ಕಿನ್ನ ಮೊದಲು ಪ್ರೊವಿಷನಲ್ ಅಂತ ಬಿಡ್ತಾರೆ. ಪ್ರೊವಿಷನಲ್ ಆದಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬರೋದು. ಓಕೆ, ಈಗ ಇಷ್ಟು ಗೊತ್ತಾಯ್ತು ಅಂತ ಅನ್ಕೋತೀನಿ. ಮಾಕ್ ಅಂತೂ ಗೊತ್ತೇ ಇದೆ. ಈಗ ಇಲ್ಲಿ ನೀವು ನೋಡ್ಬೋದು, ಆಪ್ಷನ್ ಎಂಟ್ರಿ ಈಸ್ ಸ್ಟಿಲ್ ಓಪನ್. ಓಕೆ, ನೀವು ಏನಾದರೂ ಇನ್ನೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡಬೇಕಂತ ಇದ್ದರೆ, ಇಲ್ಲಾಂದರೆ ಡಿಲೀಟ್ ಮಾಡಬೇಕಂತ ಇದ್ದರೆ, ಇಲ್ಲಾಂದರೆ ರೀಆರ್ಡರ್ ಮಾಡಬೇಕಂತ ಇದ್ದರೆ ಹೋಗಿ ಮಾಡಿ. ಓಕೆ, ಸ್ಟಿಲ್ ಯು ಕ್ಯಾನ್ ಸಿ ಮಾಡಿಫಿಕೇಷನ್ ವಿಂಡೋ ಇಸ್ ಸ್ಟಿಲ್ ಓಪನ್ ಅಪ್ ಟು 20th August. ಓಕೆ, 9 o'clock ಮಟ್ಟ ಓಪನ್ ಇದೆ. ನೀವು ಹೋಗಿ ಇನ್ನೂ ಚೇಂಜಸ್ಗಳನ್ನು ಮಾಡ್ಬೋದು. ಇದು ಒಂಥರ ನಿಮಗೆ ಗೋಲ್ಡನ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ವೈ? ಬಿಕಾಸ್ ಇಫ್ ಯು ಹ್ಯಾವ್ ಪುಟ್ ಸಮ್ ರಾಂಗ್ ಕಾಲೇಜಸ್ ವಿಚ್ ಯು ಡೋಂಟ್ ವಾಂಟೆಡ್, ಓಕೆ, ಇಲ್ಲಾಂದರೆ ನಿಮಗೆ ಮೇಲೆ ಕೆಳಗೆ ಮಾಡೋದಿತ್ತು, ಏನಾದರೂ ಇದ್ದರೂ ಅದನ್ನು ಹೋಗಿ ಮಾಡಿ. ಡೋಂಟ್ ವರಿ ಅಬೌಟ್ ಇಟ್. ಈಗ ಮತ್ತು ಚಾಯ್ಸ್ ಎಂಟ್ರಿ ಎಲ್ಲ ಈಗಲೇ ಇರುತ್ತಾ ಅಂತ ಕೇಳಿದರೆ, ಈಗೆಲ್ಲ ಏನೂ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಜಸ್ಟ್ ಆಫ್ಟರ್ ಯುವರ್ ಸೆಕೆಂಡ್ ರೌಂಡ್ ಇಟ್ ವಿಲ್ ಬಿ ದೇರ್. ಓಕೆ, ಈಗ ನೀವು ನಿಮ್ಮ ಲಿಸ್ಟನ್ನು ಇನ್ನೊಂದು ಸತಿ ಎಡಿಟ್ ಮಾಡ್ಬೋದು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಎಡಿಟ್ ಮಾಡ್ಬೋದಾ ಅಂತ ಕೇಳಿದರೆ, ಎಸ್, ಮಾಡ್ಬೋದು. ಓಕೆ, ಈಗ ನಿಮ್ಮ ಪಾಯಿಂಟ್ಗೆ ಬರೋಣ. ರಿಸಲ್ಟ್ ಚೇಂಜ್ ಆಗುತ್ತಾ ಇಲ್ವಾ ಅನ್ನೋದನ್ನು. ಓಕೆ, ವೈ ಕ್ಯಾನ್ ದ ರಿಸಲ್ಟ್ ಚೇಂಜ್? ಓಕೆ, ಬಿಕಾಸ್ ಮೆನಿ ಸ್ಟೂಡೆಂಟ್ ವಿಲ್ ಎಡಿಟ್ ದೇರ್ ಆಪ್ಷನ್ಸ್. ಈಗ ನೋಡಿ, ನನಗೆ ತುಂಬ ಜನ ನನಗೆ ಕಮೆಂಟ್ ಬಂದಿರೋದು ಹೇಳ್ತಾ ಇದ್ದೀನಿ. ಒಂದು XYZ ಸ್ಟೂಡೆಂಟು ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕಾಗಿತ್ತಕ್ಕ, ನಾನು ಎಲೆಕ್ಟ್ರಿಕಲ್ನ ಮೇಲ್ ಹಾಕ್ಬಿಟ್ಟಿದ್ದೀನಿ, ಅದೇ ಅಲೌಟ್ ಆಗಿಬಿಟ್ಟಿದೆ, ಈಗ ನಾನು ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರು. ಓಕೆ, ಈಗ ಆ ಸ್ಟೂಡೆಂಟ್ ಅವರ ಲಿಸ್ಟನ್ನ ಎಡಿಟ್ ಮಾಡಿ CS ಮೇಲ್ ಹಾಕಿ
ಎಲೆಕ್ಟ್ರಿಕಲ್ನ ಕೆಳಗೆ ಹಾಕ್ತಾರೆ. ಹೌದಾ? ಈಗ ಏನಾಗುತ್ತೆ, ನೆಕ್ಸ್ಟ್ ಅವರಿಗೆ ಅವರ ರ್ಯಾಂಕ್ ಚೆನ್ನಾಗಿರೋ ಕಾರಣ ಅವ್ರಿಗೆ CS ಸಿಗುತ್ತೆ. ಸೊ ಈಗ ಯಾರಿಗೋ ಒಬ್ಬರಿಗೆ ಅದೇ ಕಾಲೇಜಲ್ಲಿ CS ಸಿಕ್ಕಿರೋ ಸೀಟು ಇವ್ರ ರ್ಯಾಂಕ್ ಇರೋ ಕಾರಣ, ಚೆನ್ನಾಗಿರೋ ಕಾರಣ ಇವ್ರಿಗೆ ಅಲಾಟ್ ಆಯಿತು. ಸೊ ದ್ಯಾಟ್ ಚೇಂಜಸ್ ವಿಲ್ ಮೇಕ್ ಸಮ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಅಂದರೆ ಏನು, ಕ್ಯಾಂಡಿಡೇಟ್ಸ್ ಚೇಂಜ್ ದೇರ್ ಆಪ್ಷನ್ಸ್, ಪ್ರೆಫರೆನ್ಸಸ್ ಚೇಂಜ್, ಸೀಟ್ ಅವೈಲಬಿಲಿಟಿ ಚೇಂಜಸ್. ಇಲ್ಲಿ ನಾನು ಮೆನ್ಷನ್ ಸ್ಮಾಲ್ ಆಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಮಾಡಿದ್ದೀನಿ. ಓಕೆ, ಈಗ ಅಕ್ಕ ನಂದು ಈಗ ಒಂದು ರಾಮಯ್ಯ ಅಲ್ಲಿ ನನಗೆ CS ಸೀಟ್ ಅಲಾಟ್ ಆಗಿದೆ, ಈಗ ನನಗೆ RVದು ಬೇಕಾಗಿದೆ, ಅದು ಅಲಾಟ್ ಆಗ್ಬೋದಾ? ಎಸ್, ದೇರ್ ಆರ್ ಚಾನ್ಸಸ್, ಇಟ್ ಮೇ ಹ್ಯಾಪನ್. ಬಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ತಿಳಿಸ್ತೀನಿ. ಇಲ್ಲಿ ನೋಡೋಣ. ಐ ಗಾಟ್ ಮೈ ಡಿಸೈರ್ಡ್ ಕಾಲೇಜ್ ಇನ್ ಮಾಕ್ ಅಲಾಟ್ಮೆಂಟ್, ವಿಲ್ ಐ ಗೆಟ್ ಇನ್ ಫೈನಲ್ ಅಂತ ನೀವು ಕೇಳ್ತಾ ಇದ್ದೀರಾ. ಇಲ್ಲಿ ನಾನು ರಾಮ್ ಅನ್ನೋಂಥ ಸ್ಟೂಡೆಂಟ್ದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಈಗ ರಾಮ್ಗೆ ಅವರ ರ್ಯಾಂಕ್ 44,000 ಅಂತ ಇಟ್ಕೊಳ್ಳೋಣ. ಯಾವುದೋ ಒಂದು XYZ ಕಾಲೇಜಲ್ಲಿ ಮಾಕ್ ಅಲಾಟ್ಮೆಂಟ್ ಆಗಿದೆ. ಈಗ ಮಾಕ್ ಅಲಾಟ್ಮೆಂಟ್ ಆ ಕಾಲೇಜ್ದು ಕಟ್ ಆಫ್ ಎಷ್ಟಿದೆ? 50,000 ಇದೆ. ಈಗ ಅವ್ರ ರ್ಯಾಂಕ್ ಎಷ್ಟಿದೆ? 44,000 ಇದೆ. ಈಗ ರಾಮ್ ಅವ್ರಿಗೆ ಅದೇ ಕಾಲೇಜ್ ಬೇಕಾಗಿದೆ ಫೈನಲಲ್ಲಿ. ಅವ್ರೇನು ಮಾಡ್ತಾರೆ, ಈಗ ಯಾವುದು ಅಂತ ಆ ಪರಿ ಚೇಂಜಸ್ ಏನು ಮಾಡೋದಿಲ್ಲ ಲಿಸ್ಟಲ್ಲಿ, ಹಾಗೆ ಬಿಡ್ತಾರೆ. ಓಕೆ, ಈಗ ಈ ರಾಮ್ ಇರೋಂಥ ಸಿಚುವೇಶನ್ನಲ್ಲಿ ನಾನೇನು ಹೇಳ್ಬೋದಂದರೆ, ದೇರ್ ಆರ್ ಮೆನಿ ಚಾನ್ಸಸ್ ದ್ಯಾಟ್ ಹಿ ಮೇ ಗೆಟ್ ದ ಸೇಮ್ ಕಾಲೇಜ್ ಇನ್ ದಿಸ್ ಸೆಕೆಂಡ್ ರೌಂಡ್ ಆಲ್ಸೋ, ಫೈನಲ್ ಅಲಾಟ್ಮೆಂಟ್. ವೈ? ಬಿಕಾಸ್ ಇಲ್ಲಿ ನೋಡಿ, ಕಟ್ ಆಫ್ ಗ್ಯಾಪ್ ಇಸ್ 6,000 ರ್ಯಾಂಕ್. ಓಕೆ, 6,000 ರ್ಯಾಂಕ್ ಗ್ಯಾಪ್ ಇದೆ. ದೆನ್ ದೇರ್ ಆರ್ ಮೆನಿ ಚಾನ್ಸಸ್ ದ್ಯಾಟ್ ಹಿ ಮೇ ಗೆಟ್ ದ ಸೇಮ್. ಓಕೆ, ಈಗ ಅಕ್ಕ 6,000 ಇದ್ದರೆ ಅಷ್ಟೇನಾ ಸಿಗೋದು ಅಂತ ಕೇಳಿದ್ರೆ, ನೋ. If there is also 1,000 or 500, even it may be 10 or 20, okay? ಅಲ್ಲಿ ಯಾರಾದರೂ ಕ್ಯಾಂಡಿಡೇಟ್ ಆ ಕಾಲೇಜ್ಗೆ ನಿಮ್ಗಿನ್ನ ಚೆನ್ನಾಗಿರೋ ರ್ಯಾಂಕ್ ಇರೋರು ಏನ್ ಮಾಡ್ತಾ ಇಲ್ಲ ಅಂದರೆ ನಿಮಗೆ ಸೇಮ್ ಕಾಲೇಜ್ ಅಲಾಟ್ ಆಗೋದು. ಓಕೆ, ಇಷ್ಟು ಅರ್ಥ ಆಯ್ತಂತ ಅನ್ಕೋತೀನಿ. ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಆ ಪಾಯಿಂಟನ್ನು ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಓಕೆ, ಕ್ಲಿಯರ್ ಆಯಿತಾ? ನೋಡೋಣ. ಇಫ್ ಪಾಸಿಬಲ್ ಐ ವಿಲ್ ಟ್ರೈ ಟು ರಿಪ್ಲೈ ಯು. ನಿಮಗೆ ಯಾವ್ದು ಅಲಾಟ್ ಆಗಿದೆ ನೀವು ಹೇಗೆ ಮೆನ್ಷನ್ ಮಾಡಬೇಕು ಕಮೆಂಟಲ್ಲಿ ಅಂದರೆ ನಿಮಗೆ ಯಾವ್ದು ಅಲಾಟ್ ಆಗಿದೆ, ಹಾಗೆ ನಿಮ್ಗೆ ಅದೇ ಕಾಲೇಜ್ ಬೇಕಂದರೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಾವ್ದು ಅಲಾಟ್ ಆಗಿದೆ ಹಾಗೆ ಆ ಕಾಲೇಜ್ನ ಕಟ್ ಆಫ್ ಏನಿದೆ ಅನ್ನೋದನ್ನು ನೀವು ಕಂಪೇರ್ ಮಾಡಿ ನೋಡಿದ್ರೆ, ಇಲ್ಲ ನಾನು ನಿಮ್ಗೆ ಕಂಪೇರ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೂ ನನಗೆ ಕೇಳಿದ್ರೆ ಐ ವಿಲ್ ಟ್ರೈ ಟು ರಿಪ್ಲೈ ಇಟ್. ಬಟ್ ನೀವು ಕಟ್ ಆಫ್ನ ಮೆನ್ಷನ್ ಮಾಡಿ. ವೈ? ಬಿಕಾಸ್ ಫಾರ್ ಎವ್ರಿ ಒನ್ ಇಟ್ಸ್ ನಾಟ್ ಪಾಸಿಬಲ್ ಟು ಗೋ ಆ್ಯಂಡ್ ಸಿ ದ ಕಟ್ ಆಫ್. ಓಕೆ, ನಿಮ್ಮ ಮತ್ತೆ ಕ್ಯಾಟಗರಿ ಕೇಳಬೇಕು, ಅದು ಕೇಳಬೇಕು, ಇದು ಕೇಳಬೇಕು. ದಟ್ ವಿಲ್ ಬಿ ವೆರಿ ಟೈಮ್ ಟೇಕಿಂಗ್. ಸೊ ಐ ಆಮ್ ಟೆಲಿಂಗ್, ಇಫ್ ಪಾಸಿಬಲ್, ಇಫ್ ಯು ಕಮೆಂಟ್ ಲೈಕ್ ದಿಸ್ ಐ ವಿಲ್ ಟ್ರೈ ಟು ರಿಪ್ಲೈ. ರೈಟ್? ಎಸ್. ಈಗ ನಿಮ್ಗಿನ್ನ ಜಾಸ್ತಿ ಅಂದರೆ ಮೇಲಿರೋ ಕಾಲೇಜ್ ನಿಮಗೆ ಬೇಕಾಗಿದೆ ಅಂದರೆ ಅದ್ರದ್ದು ಕೂಡ ರ್ಯಾಂಕ್ ಕಟ್ ಆಫ್ ನೋಡಿ. ನಿಮ್ಮ ರ್ಯಾಂಕ್ ಎಷ್ಟಿದೆ, ಅದ್ರ ಕಟ್ ಆಫ್ ಎಲ್ಲಿಗೆ ನಿಂತಿದೆ, ನಿಮಗೆ ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕಂಪೇರ್ ಮಾಡಿದಾಗ ನಾವೊಂದು ಪ್ರೆಡಿಕ್ಷನ್ನ ಮಾಡ್ಬೋದು. ಓಕೆ, ರೈಟ್. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಎಸ್. ಸೊ ಈಗ ನೀವು ಶಾರ್ಟ್ ಆಗಿ ಏನಕ್ಕ ಅದೇ ಅಲಾಟ್ಮೆಂಟ್ ಆಗ್ಬೋದಾ ಇಲ್ವಾ ಅಂತ ನೀವು ಕೇಳೋದಂದರೆ, ಸೊ ನಾನು ಹೇಳೋಂಥ ಆನ್ಸರ್ ಏನಂದರೆ, ನಿಮ್ಮ ರ್ಯಾಂಕ್ಗೆ ಮತ್ತು ಕಟ್ ಆಫ್ ಇರೋಂಥ ರ್ಯಾಂಕ್ಗೆ ತುಂಬ ಡಿಫ್ರೆನ್ಸ್ ಇದ್ದರೆ ದೇರ್ ಆರ್ ವೆರಿ ಮಚ್ ಚಾನ್ಸಸ್ ದ್ಯಾಟ್ ಯು ಮೈಟ್ ಗೆಟ್ ದಟ್ ದ ಸೇಮ್ ಕಾಲೇಜ್ ಇನ್ ದ ಫೈನಲ್ ರೌಂಡ್. ಓಕೆ, ಇಲ್ಲಪ್ಪ ಇನ್ನೂ ಕೂಡ ಅದು ಒಂಚೂರು ಗ್ಯಾಪ್ ಇದೆ ಅಷ್ಟೇ ಅಂತ ಅಂದ್ರೂ ಡಿಪೆಂಡ್ಸ್ ಆನ್ ಹೇಗೆ ಸ್ಟೂಡೆಂಟ್ಸ್ ಅವರವರ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಎಡಿಟ್ ಮಾಡ್ತಾರೆ ಅಂತ. ಇಷ್ಟು ಕ್ಲಿಯರ್ ಆಯಿತಾ? ಎಸ್. ಈಗ ನೀವು ಕೇಳ್ಬೋದು, ವೈ ಕ್ಯಾನ್ ಯುವರ್ ಅಲಾಟ್ಮೆಂಟ್ ಚೇಂಜ್ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸಿದೆ. ಓಕೆ, ವಾಟ್ ಶುಡ್ ಯು ಡೂ ಆಫ್ಟರ್ ಮಾಕ್ ರಿಸಲ್ಟ್? ಈಗ ನಾವು ಏನು ಮಾಡಬೇಕಕ್ಕ? ಓಕೆ, ಏನು ಮಾಡಬೇಕು ಅಂತ ಕೇಳಿದ್ರೆ ಐ ಹ್ಯಾವ್ ಮೆನ್ಷನ್ 6 ಪಾಯಿಂಟ್ಸ್. ಇವು 6 ಪಾಯಿಂಟ್ಸನ್ನ ನೀವು ಮಾಡಿದ್ರೆ ಸಾಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ರಿವ್ಯೂ ಯುವರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಈಗ ರಿವ್ಯೂ ಮಾಡಿ ಕೂತು ಟೈಮ್ ತೊಗೊಳ್ಳಿ, ರಿವ್ಯೂ ಮಾಡಿ ನಿಮಗೆ ಅದರಲ್ಲಿ ಯಾವ ಕಾಲೇಜಸ್ ಬೇಡವಾಗಿದ್ದಾವೆ ಅವನ್ನೆಲ್ಲ ತೆಗೆದು ಹಾಕಿ. ಇಲ್ಲಾಂದರೆ ಈಗ ಅಲಾಟ್ ಆಗಿರೋದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆಯಾ ಇಲ್ಲ ಅನ್ನೋದನ್ನು ನೀವು ಖಚಿತಪಡಿಸ್ಕೊಳ್ಬೇಕು. ಓಕೆ, ಆ್ಯಂಡ್ ಆಲ್ಸೋ ಕೀಪ್ ಕಾಲೇಜಸ್ ಯು ಜೆನ್ವಿನ್ಲಿ ವಾಂಟ್, that's what I said, and add better options if you genuinely prefer them. Okay,
ಇನ್ನೂ ಆ್ಯಡ್ ಮಾಡೋವಂಥ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಇನ್ನೂ ಕೂಡ ನಿಮಗೆ ಆ್ಯಡ್ ಮಾಡಬೇಕಂತ ಅನಿಸಿದ್ರೆ ಆ್ಯಡ್ ಮಾಡಿ. ರಿಮೂವ್ ಆಪ್ಷನ್ಸ್ ಯು ಡೋಂಟ್ ವಾಂಟ್ ಎಟ್ ಆಲ್, ನಿಮ್ಗೆ ಅದು ಬೇಡ ಅಂದರೆ ತೆಗೆದು ಹಾಕಿಬಿಡಿ. ಆ್ಯಂಡ್ ರೀಚೆಕ್ ಯುವರ್ ಆರ್ಡರ್ ಕೇರ್ಫುಲಿ. ಈಗ ಕೆಳಗಡೆ ಇರುವಂಥ ಕಾಲೇಜಸ್ ಮೇಲ್ ಮಾಡಬೇಕಂತ ಅನಿಸಿದ್ರೆ ಅದನ್ನು ಕೂಡ ಮಾಡಿ. ಆ್ಯಂಡ್ ಸಬ್ಮಿಟ್ ಆರ್ ಸೇವ್ ಯುವರ್ ಫೈನಲ್ ಆಪ್ಷನ್ಸ್ ಪ್ರಾಪರ್ಲಿ. ಓಕೆ, ಡೋಂಟ್ ಪ್ಯಾನಿಕ್ ಆಫ್ಟರ್ ದ ಮಾಕ್ ರಿಸಲ್ಟ್ ಆ್ಯಂಡ್ ಡೋಂಟ್ ಚೇಂಜ್ ರ್ಯಾಂಡಮ್ಲಿ. ಬಿ ಸ್ಮಾರ್ಟ್, ಬಿ ಕೇರ್ಫುಲ್. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮ್ಮ ಡೌಟ್ಸನ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಉಳಿದ್ರೆ ಕೇಳಿ, ನೋ ವರೀಸ್, ಐ ವಿಲ್ ಬಿ ಟ್ರೈಂಗ್ ಟು ರಿಪ್ಲೈ ಯು ಆಲ್. ಓಕೆ, ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.